2 ದಿನಗಳ ಹಿಂದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ 11 ಯುವಕ ಯುವತಿಯರ ಬಲಿ ಪಡಿತು. ಈ ಕೇಸು 45 ಜನ ಗಂಭೀರವಾಗಿ ಗಾಯಗೊಂಡರು. ಕೆಲವರು ಆಸ್ಪತ್ರೆಯಲ್ಲಿದ್ದಾರೆ, ಕೆಲವರು ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗಿದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ನ ಇನ್ಸ್ಪೆಕ್ಟರು, ಆ ಸಬ್ ಡಿವಿಷನ್ನಿನ ACP, ಡಿವಿಷನ್ನಿನ DCP, ಅಡಿಷನಲ್ ಕಮಿಷನರು ಮತ್ತು ಪೊಲೀಸ್ ಕಮಿಷನರನ್ನು ಸಸ್ಪೆಂಡ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇನ್ನೂ ತನಕ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯಾವತ್ತೂ ಯಾವ ಪ್ರಕರಣದಲ್ಲೂ ಸಸ್ಪೆಂಡ್ ಆದಂಥ ಉದಾಹರಣೆ ಇಲ್ಲ. ಇದರ ಬಗ್ಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳಿದ್ದಾವೆ. ಸರ್ಕಾರದಲ್ಲಿರುವ ಪ್ರಭಾವಿಗಳು ತಮ್ಮನ್ನು ತಾವು ಉಳಿಸಿಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಕೊಟ್ಟರು ಅನ್ನುವ ಚರ್ಚೆಯಿಂದ ಹಿಡಿದು ಸರ್ಕಾರ ಗಂಭೀರವಾಗಿದೆ ಈ ವಿಷಯದಲ್ಲಿ ಅನ್ನುವುದರ ತನಕದ ಚರ್ಚೆಗಳು. ಈ ಮಧ್ಯೆ 2 ಪ್ರಮುಖ ನಿರ್ಧಾರಗಳು ಸರ್ಕಾರದಿಂದ ಬಂದಿದೆ. 2 ಪ್ರಮುಖ ನಿರ್ಧಾರಗಳು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದರು ಗೋವಿಂದರಾಜು, ಅವರನ್ನು ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸಲಾಗಿದೆ. ಗುಪ್ತಚರ ಇಲಾಖೆ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ ರನ್ನ ಸ್ಥಳ ತೋರಿಸದೆ ವರ್ಗ ಮಾಡಲಾಗಿದೆ. ಹೇಮಂತ್ ನಿಂಬಾಳ್ಕರ್ ಸ್ಥಾನಕ್ಕೆ ಎಸ್ ರವಿ, ಹಿರಿಯ IPS ಅಧಿಕಾರಿ ಎಸ್ ರವಿ ಬಂದಿದ್ದಾರೆ. ರಾಜ್ಯ ಸರ್ಕಾರದ 2 ಪ್ರಮುಖ ನಿರ್ಧಾರಗಳ ಪೈಕಿ ಒಂದು, ಗುಪ್ತಚರ ಇಲಾಖೆಯ ನೇತೃತ್ವ ವಹಿಸಿದ್ದ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.